ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದು ನಾನು ಮಾಡಿದಂತ ಟೌನ್ಶಿಪ್ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂತ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿದ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನ್ ರೈತರು ಹೋಗ್ಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಪಾಪ ರಾಜಕಾರಣ ಮಾಡ್ಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಿ. 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನು ಇರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ. ಪಾಪ ಜನಕ್ಕೂ ಅದೊಂದು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಆ ಕಾರ್ಯಕ್ರಮ ಕೊಡಕ್ಕೆ ನಂದೇನು ಅಭ್ಯಂತರ ಇಲ್ಲ. ಎನ್ಕ್ವೈರಿ ಇವತ್ತು ನ್ಯಾಯಾಲಯದಲ್ಲಿದೆ, ಲೋಕಾಯುಕ್ತದಲ್ಲಿದೆ, CBI-ನಲ್ಲಿದೆ, IT-ನಲ್ಲಿದೆ, ED-ನಲ್ಲಿದೆ. ನೀವೇ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ತನಿಖೆ ನಡೀತಾ ಇರ್ತಕ್ಕಂಥದ್ದು ಹೊರಗಡೆ ಬರೋವರೆಗೂ ತಾಳ್ಮೆ ಇಲ್ಲ. ಇವತ್ತು ಅವ್ರ ದುಡ್ಡು ಇದು ಮಾತಾಡ್ತಿರಲ್ಲ. ಈಗ ಕುಮಾರಸ್ವಾಮಿ ತಾವು ಆಸ್ತಿ ಡಿಕ್ಲೇರ್ ಮಾಡೋರಲ್ಲ, ಕುಮಾರಸ್ವಾಮಿ ಹೆಂಡತಿ ಡಿಕ್ಲೇರ್ ಮಾಡೋಲ್ಲ, ನಿಖಿಲ್ ಕುಮಾರಸ್ವಾಮಿ ಡಿಕ್ಲೇರ್ ಮಾಡೋಲ್ಲ. ಎಲ್ಲಿಂದ ಬತ್ತ ಆಸ್ತಿ? ಏನು ಒಳ್ಳೆ ಸಿಕ್ಬಿಡೋಲ್ಲ, ಆಲೂಗಡ್ಡೆ ಬೆಳೆದಿದ್ರಾ? ಎಲ್ಲಿಂದ ಬತ್ತು? ಪ್ರಾಮಾಣಿಕವಾಗಿ ಬರ್ಲಿ, ಚರ್ಚೆಗೆ ಮಾತಾಡೋಣ, ಎಲ್ಲ ತರ್ತೀವಿ ನಾವು ಡೀಟೇಲ್ಸ್ನ. ಏನ್ಲ ಇದು ದೊಂಬಿ ಗಲಾಟೆ ನಡೀತಾ ಇರಂಗೈತಿ? ದೊಂಬಿ ಏನು ಐತೆ ಕಣ, ಆದ್ರೆ ಗಲಾಟೆ ಐತೆ ಇಲ್ಲ, ಬರೀ ಕಿತ್ತಾಡ್ತಾವೆ ಅಷ್ಟೇ. ಇವತ್ತಿನ ಕಿತ್ತಾಟನೆ ನಾಳೆ ದಿನ ಗಲಾಟೆ ಆಗೋದು ಕಣ್ಲ. ಅಂದಂಗೆ ಏನ್ಲ ಈ ಮ್ಯಾಟ್ರು? ಮಾಮೂಲಿ ಕಣ, ರೈತರು ಬೇಡ ಅಂದ್ರು, ಕುಮಾರಣ್ಣ ಬೇಡ ಅಂತು, ಆದ್ರೂ DK ಬಿಡದಿ ಜಮೀನು ಕಬ್ಜಾ ಮಾಡಿ ಟೌನ್ಶಿಪ್ ಮಾಡ್ತೀನಿ ಅಂತ ನಿಂತೈತಿ. ಯಾರಿಗೂ ಬೇಡವಾಗಿರೋದ್ನ DK ಯಾಕೆ ಮಾಡಕ್ ಹೊಂಟೈತಂತ್ಲ? ರೈತರುವೆ ಸುಮಾರು ಜನ ಒಪ್ಪವ್ರಂತೆ, ಇನ್ನ ಸುಮಾರು ಜನ ಒಪ್ಪಿಲ್ವಂತೆ ಕಣ. ಅಂದಂಗೆ BJP-ಯವೆಲ್ಲ ಒಬ್ರು ಕಾಣಿಸ್ತೇನೆ ಇಲ್ವಲ್ಲ? ರೈತರಿಗೆ ನ್ಯಾಯ ಕೊಡ್ಸಕ್ ಬರೋದಿಲ್ವಂತೇನ್ಲ ಇವು? BJP-ಯವು ಈ ಹೋರಾಟಕ್ಕೆ ಬಂದ್ರುವೆ ಕುಮಾರಣ್ಣಂಗೆ ಹೆಸರು ಹೋಯ್ತದೆ. ಅಂತದ್ರಲ್ಲಿ ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು ಅಂತ ಬೇಕಂಬಿಡು. ಅದು ಕರೆಕ್ಟೇ ಕಣ್ಲ. ಆದ್ರೆ ಇವು ಹಿಂಗೆಲ್ಲ ಕಿತ್ತಾಡ್ಕೊಂಡ್ ಕುಂತಿದ್ರಿ ಮುಂದಿನ ಎಲೆಕ್ಷನ್ ಹೆಂಗ ಮಾಡ್ತಾವಂತ್ಲ? ಅಷ್ಟ್ರೊಳಗೆ ಹೈಕಮಾಂಡ್ ನಾವು ಹಿಡಿದು ಏನೋ ಒಂದ್ ಗತಿ ಮಾಡಿರ್ತವೆ ಬಿಡ್ಲಣ್ಣ. ನೋಡಿಲಿ ಜಮೀರ್ ಪ್ಯಾನ್ಸ ಜಮೀರ್ನ ಮಿನಿಸ್ಟರ್ ಮಾಡಿ ಅಂತವ, ಅದ್ರ ಕಡೆ ರೊಚ್ಚಿಗೆದ್ದು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಅಂತ ಹೋಗಿದ್ದ ಕಣೆ. ಅಷ್ಟರಲ್ಲಿ ಪೊಲೀಸ್ನವ ಹೊಡೆದಾಕ್ಬಿಟ್ಟು. ಒಳ್ಳೇದು ಕಂಬುಡ್ಲ, ಇವು ಅಲ್ಲಿ ಹೋಗಿ ಇನ್ನೇನಾರ ಎಡವಟ್ ಮಾಡ್ತವಿ. ಅಂದಂಗೆ ಜಮೀರ್ನ ಮಿನಿಸ್ಟರ್ ಮಾಡ್ತಾವ ಅಂತ ಹೆಂಗಪ್ಪ? ಪ್ರಸ್ತಾಪ ಆಗಿದೆ, ಹೇಳಿದ್ದೀವಿ. 2 ಅಡಿಷನಲ್ ಮಾಡಿ ಅವ್ರಿಗೊಂದು ಕೊಡಿ, ಇನ್ನೊಂದೊಬ್ರು ಹೊಸಬ್ರಿಗೆ ಕೊಡು ಅಂತ ಹೇಳಿದ್ದೀವಿ. ಸತೀಶು ಜಮೀರಿಗೆ ಸಪೋರ್ಟ್ ಮಾಡ್ಕೊಂಡು ಹೈಕಮಾಂಡಿಗೆ ಲೆಟರ್ ಎಲ್ಲ ಬರ್ಕೊಂಡ್ ಕುಂತೈತೆ ಕಣೆ. ಪಾಪ ಕುಚುಕುನ ಬುಟ್ ಕೊಡಕ್ಕಾಗೋದಿಲ್ಲ ಅಂತ ಹೋರಾಟ ಮಾಡ್ತಿರಂಗೈತೆ ಕಂಬುಡ್ಲ. ಅದು ಹೋರಾಡಿ ಅದ್ ಯಾವ ಕಾಯ್ದೆ ಕೊಡಿಸ್ತದೋ ಕಾಯ್ದು ನೋಡೋಣ. ಈಗ ನೆಡ್ಲ ಶಿವನಿ ಶಂಭುಲಿಂಗ.